ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂಥ ತಿಳಿ ಕನ್ನಡ ಇದರಲ್ಲಿ ಪದ್ಯ ಅಮ್ಮ ಎಂಬ ಪದ್ಯವನ್ನು ಗಮನಿಸಿದ್ವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ಗಮನಿಸುತ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂತಹ ಬೆಲ್ ಐಕಾನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ತಾಯಿಯ ನುಡಿಯಲ್ಲಿ ಏನು ತುಂಬಿದೆ ಎಂದು ಕವಿ ಹೇಳುತ್ತಾರೆ? ಉತ್ತರ: ತಾಯಿಯ ನುಡಿಯಲ್ಲಿ ಜೇನು ತುಂಬಿದೆ ಎಂದು ಕವಿ ಹೇಳುತ್ತಾರೆ. 2. ತಾಯಿ ಜೋಗುಳವನ್ನು ಹೇಗೆ ಹಾಡುತ್ತಾಳೆ? ಉತ್ತರ: ತಾಯಿ ಜೋಗುಳವನ್ನು ಅನುರಾಗದಿಂದ ಹಾಡುತ್ತಾಳೆ. 3. ಮಗುವಿಗೆ ಮೊದಲ ಪಾಠಶಾಲೆ ಯಾವುದು? ಉತ್ತರ: ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ. 4. ಅಮ್ಮ ಯಾವುದಕ್ಕೆ ದಿಕ್ಸೂಚಿಯಾಗುವಳು? ಉತ್ತರ: ಅಮ್ಮ ಗುರಿಮರೆತ ಬಾಳಿಗೆ ದಿಕ್ಸೂಚಿಯಾಗುತ್ತಾಳೆ. 5. ಕವಿ ಅಮ್ಮನನ್ನು ಏನೆಂದು ಕರೆದಿದ್ದಾರೆ? ಉತ್ತರ: ಕವಿ ಅಮ್ಮನನ್ನು ನಡೆದಾಡುವ ದೇವತೆ ಎಂದು ಕರೆದಿದ್ದಾರೆ. 6. ಜಂಬಣ್ಣ ಅಮರಚಿಂತ ಅವರ ಮೊದಲ ಕವನ ಸಂಕಲನ ಯಾವುದು? ಉತ್ತರ: ಜಂಬಣ್ಣ ಅಮರಚಿಂತ ಅವರ ಮೊದಲ ಕವನ ಸಂಕಲನ ಮುಂಜಾವಿನ ಕೊರಳು. 2. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ತಾಯಿ ಪ್ರೀತಿಯಿಂದ ಲಾಲಿ ಹಾಡುವ ಬಗೆ ಹೇಗೆ? ಉತ್ತರ: ತಾಯಿಯು ಪ್ರೀತಿಯಿಂದ ತನ್ನ ಮಗುವಿಗೆ ಸಿಹಿಯಾದ ಜೇನಿನಂತೆ ನುಡಿಯುತ್ತಾಳೆ. ತನ್ನ ಶ್ರೀಮಂತಿಕೆಯ ಈ ಪ್ರೀತಿಯನ್ನು ಮುದ್ದೆ ಮಾಡಿ ಅನುರಾಗದಿಂದ ತನ್ನ ಮಗುವಿಗೆ ನೀಡುತ್ತಾಳೆ. 2. ತಾಯಿ ತನ್ನ ಮಗುವನ್ನು ಹೇಗೆ ಅರಸಿ ಬರುತ್ತಾಳೆ? ಉತ್ತರ: ತಾಯಿ ತನ್ನ ಮಗುವನ್ನು ನೀರಿನ ಚಿಲುಮೆಯ ರೀತಿಯಲ್ಲಿ ಅರಸಿ ಬರುತ್ತಾಳೆ. 3. ತಾಯಿ ತನ್ನ ಮಗುವನ್ನು ಏನೆಂದು ಹರಿಸುತ್ತಾಳೆ? ಉತ್ತರ: ತಾಯಿ ತನ್ನ ಮಗುವಿಗೆ ಮಹಾತ್ಮನಿರಲಿ ಮಂಕನಿರಲಿ ಜಗದೊಡೆಯನಾಗಲೆಂದು ಹರಿಸುತ್ತಾಳೆ. ಈ ಕವಿತೆಯ ಈ ಸಾಲುಗಳ ಅರ್ಥ ಹೇಳಿರಿ. 1. ಊಟ ಎಂದದಿ ನೆಗೆ ನೆಗೆದು ಬರುವೆ. ಉತ್ತರ: ನೀರಿನ ಚಿಲುಮೆ ನೀರಿನ ಬುಗ್ಗೆ ಉಕ್ಕುವಂತೆ ತಾಯಿ ತನ್ನ ಮಗುವನ್ನು ಹುಡುಕುತ್ತಾಳೆ. 2. ಮಹಾತ್ಮನಿರಲಿ ಮಂಕನಿರಲಿ ಜಗದೊಡೆಯನಾಗಲೆಂದು ಹರಸುವ ಮಾತೆ. ಉತ್ತರ: ತನ್ನ ಮಗ ಶ್ರೇಷ್ಠನಾಗಿರಲಿ ಮಂಕನಿರಲಿ ಅವನನ್ನು ಜಗಕ್ಕೆ ಅರಸನಾಗು ಎಂದು ತಾಯಿ ಆಶೀರ್ವದಿಸುತ್ತಾಳೆ. 3. ಗುರಿಮರೆತ ಬಾಳಿಗೆ ನೀ ದಿಕ್ಸೂಚಿ. ಉತ್ತರ: ಸಾಧನೆ ಮಾಡುವ ಮಕ್ಕಳಿಗೆ ತಾಯಿ ಹಾರಿ ತೋರಿಸುವ ದಿಕ್ಸೂಚಿ ದಾರ. ಈಗ ಭಾಷಾಭ್ಯಾಸ ಇದೆ, ಅದನ್ನು ಗಮನಿಸುತ್ತಾ ಹೋಗೋಣ. 3. ಭಾಷಾಭ್ಯಾಸ. ಆ ಪಟ್ಟಿಗೆ ಬಾಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಆ ಪಟ್ಟಿ ಬಾಪಟ್ಟಿ ಇದೆ, ಹೊಂದಿಸಿ ಬರೆಯೋಣ. 1ನೇದು ನುಡಿ. ನುಡಿ ಮಾತು. ಅನುರಾಗ ಪ್ರೀತಿ. ಊಟೆ ನೀರಿನ ಚಿಲುಮೆ. ನಭ ಆಕಾಶ. ಈ ಶಬ್ದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಅನುರಾಗ. ದೇವರಲ್ಲಿ ಅನುರಾಗ ಮೂಡಿದಾಗ ಭಕ್ತಿಯು ಬೆಳೆಯುತ್ತದೆ. ನಭ. ನೀಲ ನಭದಲ್ಲಿ ಅಸಂಖ್ಯಾತ ನಕ್ಷತ್ರಗಳಿವೆ. ಗುಟುಕಿಡು. ಪಕ್ಷಿಗಳು ತಮ್ಮ ಮಕ್ಕಳಿಗೆ ಗುಟುಕಿಡುತ್ತದೆ. ಮಹಾತ್ಮ. ಸ್ವಾತಂತ್ರ್ಯ ತಂದು ಕೊಟ್ಟ ಗಾಂಧೀಜಿ ಮಹಾತ್ಮ ಎನಿಸಿದರು. ದಿಕ್ಸೂಚಿ. ನಾವು ಕಲಿತ ಪಾಠ ನಮಗೆ ದಿಕ್ಸೂಚಿಯಾಗಬೇಕು. ಕೆಳಗೆ ಕೊಟ್ಟಿರುವ ಪದಗಳ ಉಚ್ಚಾರಣೆ ಹಾಗೂ ಅರ್ಥ ವ್ಯತ್ಯಾಸ ತಿಳಿಯಿರಿ. ಅರಸು ಹರಸು. ಹುಡುಕುವುದು ಆಶೀರ್ವದಿಸು. ಹಾಡು ಆಡು. ಹಾಡನ್ನು ಹೇಳುವುದು. ಆಟವಾಡು. ನಡೆ ನುಡಿ. ನಡೆಯುವುದು ಮಾತು. ನಗೆ ನೆಗೆ. ನಗುವುದು ಜಿಗಿಯುವುದು. ಸಿರಿ ಸೆರೆ. ಶ್ರೀಮಂತಿಗೆ ಬಂದಿಯಾಗು. ಮರೆ ಮೊರೆ. ಕಣ್ಮರೆಯಾಗು. ಪ್ರಾರ್ಥನೆ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. 1ನೇದು ರಾಗ. ರಾಗ ಅಂದರೆ ದ್ವೇಷ. 2 ಕರುಣೆ ನಿಷ್ಕರುಣೆ. 3ನೇದು ಒಡೆಯ ಸೇವಕ. 4 ಮೊದಲ ಕೊನೆಯ. ಈ ಜೋಡು ನುಡಿಗಳನ್ನು ಗಮನಿಸಿ ವಾಕ್ಯದ ಮುಖಾಂತರ ಅರ್ಥ ತಿಳಿಯಿರಿ. 1. ತಪ್ಪು ನೆಪ್ಪು. ನನ್ನ ತಪ್ಪು ನೆಪ್ಪುಗಳನ್ನು ಅಮ್ಮ ಕ್ಷಮಿಸುವಳು. 2. ಅಡೆತಡೆ. ಅಡೆತಡೆ ಬಂದರೂ ಓದು ಮುಂದುವರೆಸುವೆನು. 3. ಸುಳ್ಳು ಪೊಳ್ಳು. ನಾನು ಸುಳ್ಳು ಪೊಳ್ಳು ಹೇಳುವುದಿಲ್ಲ. 4. ಹಾಲು ಜೇನು. ಬದುಕು ಹಾಲು ಜೇನಿನಂತೆ ಇರಬೇಕು. ಇಲ್ಲೊಂದು ಕತೆ ಇದೆ, ಪೂರಕ ಓದು. ಅದಕ್ಕೊಂದು ಟೈಟಲ್ ಕೊಡಬೇಕು ನಾವು.
ಪೂರಕದ್ದು ನೋಡೋಣ. ಒಬ್ಬ ವಿಧವೆ, ಸಣ್ಣ ತರಕಾರಿ ಅಂಗಡಿ, ಅದರಿಂದಲೇ ಆಕೆಯ ಜೀವನ ಸಾಗುತ್ತಿತ್ತು. ಅವಳಿಗೆ ಒಬ್ಬನೇ ಮಗ, ಅವನನ್ನು ಓದಿಸಬೇಕೆಂಬ ಹಂಬಲ. ದೊಡ್ಡ ಶಾಲೆಗೆ ಸೇರಿಸಿದಳು. ತಾಯಿ ತನ್ನ ಮಗನ ಓದಿಸೋಸ್ಕರ ಒಂದು ದೊಡ್ಡ ಶಾಲೆಗೆ ಸೇರಿಸಿ ಅವನು ಒಳ್ಳೆ ವ್ಯಕ್ತಿ, ದೊಡ್ಡ ವ್ಯಕ್ತಿ ಆಗಬೇಕಂತ ಆಸೆ ಪಡ್ತಿದ್ಲು. ಅವನ ಸಹಪಾಠಿಗಳು ಶ್ರೀಮಂತ ಮಕ್ಕಳು. ತಾಯಿ ಮಗನ ವಿದ್ಯಾಭ್ಯಾಸದ ಬಗ್ಗೆ ತಿಳಿಯಲು ಶಾಲೆಗೆ ಬಂದಳು. ಹರಕಲು, ಸೀರೆ ಬಡಕಲು ಶರೀರದ ಆಕೆಯನ್ನು ನೋಡಿದ ಸಹಪಾಠಿಗಳು ಗೇಲಿ ಮಾಡಿದರು. ಇದರಿಂದ ಅವನಿಗೆ ಅವಮಾನವಾದಂತಾಯಿತು. ಸಾಯಂಕಾಲ ಮನೆಗೆ ಬಂದು ತಾಯಿಯನ್ನು ತರಾಟೆಗೆ ತೆಗೆದುಕೊಂಡನು. ಇನ್ನೊಮ್ಮೆ ಶಾಲೆ ಹತ್ತಿರ ಬಾರದಂತೆ ತಾಕೀತು ಮಾಡಿದ. ಮಕ್ಕಳು ಏನು ಮಾಡಿದ್ರು, ತಾಯಿಯ ಹರ್ಕಲ್ ಸೀರೆಯೆಲ್ಲ ನೋಡ್ಬಿಟ್ಟು ಅವನ ತಾಯಿಯನ್ನು ನೋಡ್ಬಿಟ್ಟು ಅಯ್ಯೋ ಅಂತೇಳಿ ಗೇಲಿ ಮಾಡ್ತಾ ಇದ್ದಾರೆ. ಎಲ್ಲ ಸೀರೆ ಹರ್ಕಲು ಬಡಕಲು ಶರೀರ ಯಾರು ಇದು ಅಂಥೇಳಿ ಗೇಲಿ ಮಾಡಿದ್ರು. ಆಗ ಆ ಶಾಲೆಯಲ್ಲಿ ಓದುತ್ತಿದ್ದ ಅಂತ ಮಗ, ಅವನಿಗೆ ಮುಜುಗರವೆಂಬುದಾಗಿ ಅವನು ಮನೆಗೆ ಬಂದು ತಾಯಿಗೆ ಬೈಯುತ್ತಾನೆ. ದಿನಗಳು ಉರುಳಿದವು. ಮಗ ದೊಡ್ಡವನಾದನು. ಚೆನ್ನಾಗಿ ಓದಿದ, ಹೊರದೇಶಕ್ಕೆ ಹೋದ. ತಾಯಿಯನ್ನು ಮರೆತೇ ಬಿಟ್ಟನು. ಅವನು ಭಾರತಕ್ಕೆ ಬಂದಾಗ ತಾಯಿಯ ಮನೆ ನೆನಪಾಯಿತು. ಊರಿಗೆ ಬಂದ. ತಾಯಿ ಸತ್ತ ಸುದ್ದಿ ತಿಳಿಯಿತು. ಮರುಗಿದ. ಸಾಯುವ ಮುನ್ನ ಒಂದು ಪತ್ರ ಬರೆಸಿ ಮಗ ಬಂದರೆ ಕೊಡಲು ಮನೆಯ ಮಾಲೀಕನಿಗೆ ತಿಳಿಸಿದ್ದಳು. ದಿನಗಳು ಉರುಳಿದು. ಮಗ ಏನು ಮಾಡಿದ, ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿಯಾಗಿ ಹೊರದೇಶಕ್ಕೆ ಹೋಗ್ಬಿಟ್ಟ. ತಾಯಿಯನ್ನೇ ಮರ್ತೇ ಬಿಟ್ಟ. ಅವನು ಭಾರತಕ್ಕೆ ಬಂದಾಗ ತಾಯಿಯ ನೆನಪಾಯಿತು. ಆಗ ಮನೆಗೆ ಹತ್ತಿರ ಬಂದಾಗ ತಾಯಿ ಸತ್ತು ಹೋಗಿದಳು. ಅದು ಕೂಡ ಅವನಿಗೆ ತಿಳಿಲಿಲ್ಲ. ಮರುಗಿದ್ದ. ಸಾಯುವ ಮುನ್ನ ಒಂದು ಕಥೆಯನ್ನು ಬರೆದುಬಿಟ್ಟು, ಒಂದು ಲೆಟ್ರನ್ನು ಬರೆದುಬಿಟ್ಟು ಮನೆಯ ಮಾಲೀಕನಿಗೆ ಕೊಟ್ಟಿದ್ಲು. ನನ್ನ ಮಗ ಎಲ್ಲಾದರೂ ಬಂದರೆ ಅವನಿಗೆ ಕೊಡಿ ಎಂದು. ಅದನ್ನು ಬಿಡಿಸಿ ನೋಡಿದಾಗ ಮಗು, ನೀನು ಚಿಕ್ಕವನಿದ್ದಾಗ ನಡೆದ ಅಪಘಾತದಲ್ಲಿ ಒಂದು ಕಣ್ಣನ್ನು ಕಳೆದುಕೊಂಡಿದ್ದೆ. ಎಲ್ಲರೂ ನಿನ್ನನ್ನು ಕುರುಡ ಎಂದು ಕರೆಯಬಾರದೆಂದು ವೈದ್ಯರಲ್ಲಿಗೆ ಹೋದೆನು. ನನ್ನ ಕಣ್ಣನ್ನು ತೆಗೆದು ನಿನಗೆ ಹಾಕಲು ಹೇಳಿದೆ. ಅವರು ಆಗುವುದಿಲ್ಲ ಎಂದರು. ಆಗ ಸತ್ತ ನಂತರ ದಾನ ಮಾಡಿದ ಬೇರೊಬ್ಬರ ಕಣ್ಣನ್ನು ನಿನಗೆ ಕಸಿ ಮಾಡಿದರು. ಚಿಕಿತ್ಸೆಗೆ ಕೊಡಬೇಕಾದ ಹಣಕ್ಕಾಗಿ ನಾನು ಕೊನೆ ಉಸಿರು ಇರುವವರೆಗೂ ದುಡಿದು ತೀರಿಸಿದ್ದೇನೆ. ನೀನು ಎಲ್ಲಿಯೇ ಇರು, ಚೆನ್ನಾಗಿರು. ಇದೇ ನನ್ನ ಹರಕೆ ಪತ್ರ. ತಾಯಿ ಏನು ಮಾಡಿದಾಳೆ, ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದಾಳೆ. ಅದು ಮಗನಿಗೆ ತಿಳಿಲಿಲ್ಲ. ಅವಳ ಸಾವಲ್ಲೂ ಕೂಡ ಅವನು ಬಂದು ನೋಡಲಿಲ್ಲ. ನೋಡಿ ಯಾವ ರೀತಿ ಆ ಹುಡುಗನಿಗೆ ಚಿಕ್ಕವನಿದ್ದಾಗ ಅಪಘಾತವಾದಾಗ ಅವನು ಕಣ್ಣನ್ನು ಕಳೆದುಕೊಂಡಿದ್ದ. ಬೇರೊಬ್ಬ ವ್ಯಕ್ತಿಯ ಕಣ್ಣನ್ನು ಅವನಿಗೆ ಹಾಕಲಾಗಿತ್ತು. ಅದು ಅವನಿಗೆ ಗೊತ್ತಿಲ್ಲ. ಆದರೆ ಆ ದುಡ್ಡನ್ನು ತೀರಿಸೋಗೋಸ್ಕರ ಅವಳು ಕೊನೆಯವರೆಗೂ ದುಡಿತಾ ಇದ್ಲು ಅಲ್ವಾ. ಇದನ್ನು ಓದಿ ಅವನ ಕಣ್ಣಲ್ಲಿ ನೀರು ಬಂದಿತು. ಇಂಥ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ದುಃಖಿಸಿದನು. ಅದಕ್ಕೆ ಇರುವಾಗ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು. ಏಕೆಂದರೆ ಅವರು ನಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ನಮ್ಮನ್ನು ಓದಿಸಿ ದೊಡ್ಡವರನ್ನು ಮಾಡಿರ್ತಾರೆ. ನಾವು ಅವರನ್ನು ಕೊನೆ ಕಾಲದಲ್ಲಿ ಒಂದು ಹೊತ್ತು ಅವ್ರ ಜೊತೆ ಕೂತ್ಕೊಂಡು ಸಂತೋಷದ ಕ್ಷಣವನ್ನು ಅನುಭವಿಸಬೇಕು. ಅವರಿಗೂ ಸಂತೋಷವನ್ನು ನೀಡಬೇಕು, ಮಾತಾಡಬೇಕು ಅಲ್ವಾ. ಚೆನ್ನಾಗಿ ನೋಡ್ಕೋಬೇಕು. ನಿಮ್ಮ ತಾಯಿಯ ಬಗೆಗೆ ನಿಮ್ಮ ಅನಿಸಿಕೆಗಳನ್ನು ಬರೀರಿ. ನೀವು ನಿಮ್ಮ ತಾಯಿಯ ಬಗ್ಗೆ ಅನಿಸಿಕೆಗಳನ್ನು ಬರೀರಿ. ಒಂದು ಮಾತಿದೆ, ಅಮ್ಮ ನಡೆದಾಡುವ ದೇವತೆ ಎಂದು. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.